ಸರ್, ಇವತ್ತು ಸಭೆ ಮಾಡಿದ್ರಿ, ಏನೆಲ್ಲ ವಿಚಾರಗಳ ಚರ್ಚೆ ಆಯಿತು, ಏನ್ ತೀರ್ಮಾನ? ವಿಶೇಷವಾಗಿ ದೇಶಕ್ಕೆ ಬರ್ತಾ ಇದೆ ಬೆಂಗಳೂರು ನಗರ, ರಾಮನಗರ, ಮಂಡ್ಯ, ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಈ ಭಾಗದಲ್ಲಿ ಕುಡಿಯುವ ನೀರು ಬರೀ ಕನ್ನಡಿಗರು ಮಾತ್ರ ಕುಡಿತಾ ಇಲ್ಲ. ದೇಶದ ನಾನಾ ಭಾಗದಿಂದ ಪರ ರಾಜ್ಯದ ತಮಿಳಿನವರು ಕುಡಿತಾರೆ, ತೆಲುಗಿನವರು ಕುಡಿತಾರೆ, ಮರಾಠಿಸು ಕುಡಿತಾರೆ. ಎಲ್ಲರೂ ನೀರಿನ ದಾಹ ಇದೆ. ಬೆಂಗಳೂರು ನಗರದಲ್ಲಿ ಕಷ್ಟ ಇದೆ. ಅದಕ್ಕಾಗಿ ಮೇಕೆದಾಟು ಯೋಜನೆಯನ್ನ ಮಾಡ್ತೀವಂತೇಳಿ ಮಾನ್ಯ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಬೃಹತ್ ಪ್ರಮಾಣದಲ್ಲಿ ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ ನೀರು ತರ್ತೀವಿ ಅನ್ನುವಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ನಾವು ಸರ್ಕಾರ ಬಂದಿದೆ, ಅವ್ರಿಗೆ ಕೇಳ್ತಾ ಇದೀವಿ, ಎಷ್ಟು ಬಜೆಟ್ ಅನ್ನ ಇಟ್ಟಿದ್ದೀರಾ, ಯಾವ ರೀತಿ ಪ್ಲಾನ್ ಮಾಡಿದೀರಾ, ಯಾವಾಗ ಪ್ರಾರಂಭ ಮಾಡ್ತೀರಾ? ಈ ಭಾಗದಿಂದ ಗೆದ್ದಂತ ಕೇಂದ್ರದಲ್ಲಿ ಮಂತ್ರಿ ಆಗಿರುವಂತ ಕುಮಾರಸ್ವಾಮಿ ಅವರು, ಡಾಕ್ಟರ್ ಮಂಜುನಾಥ್ ಅವರು, ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದ ನೀರಾವರಿ ಬಗ್ಗೆ ಏನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅನೇಕ ದಿನಗಳಿಂದ. ಕಳಸಾ ಬಂಡೂರಿಗಾಗಿ ಹುಬ್ಳಿಯಲ್ಲಿ ಹೋರಾಟ ಮಾಡಿದೀವಿ. ಇವತ್ತು ಮೇಕೆದಾಟು ಯೋಜನೆಯನ್ನ ಈ ಕೂಡಲೇ ಜಾರಿಗೆ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡಲಿಕ್ಕೆ ರಾಮನಗರದಿಂದ 21ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿ ವಿಧಾನಸೌಧ ತನಕ ಪಾದಯಾತ್ರೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಈ ಪಾದಯಾತ್ರೆಗೆ ಎಲ್ಲಾ ಪಕ್ಷದವರು, ಎಲ್ಲಾ ಜಾತಿ ಜನಾಂಗದವರು, ಎಲ್ಲಾ ಸಂಘಟನೆಗಳು ಸೇರಿ ಬೆಂಬಲವನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಈ ಪಾದಯಾತ್ರೆ ಮುಖಾಂತರ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದೀವಿ. ಈ ಕೂಡಲೇ ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಿ ತಮಿಳುನಾಡು ಸರ್ಕಾರದ ಜೊತೆ ನೀವೇ ಮಾತಾಡಿ. ಇವತ್ತು ಬೆಂಗಳೂರು ಜನಸಂಖ್ಯೆ ಬೆಳೀತಾ ಇದೆ, ನೀರು ಡ್ಯಾಮ್ ಈ ಕೂಡಲೇ ಮಾಡಲೇಬೇಕಾಗಿದೆ. ಅದಕ್ಕಾಗಿ ಈ ಬಜೆಟ್ ಅಲ್ಲೇ ಎಷ್ಟು ಹಣವನ್ನ ಮೀಸಲಿಟ್ಟಿದ್ದೀರಾ, ಯಾವ ರೀತಿ ಪ್ಲಾನ್ ಮಾಡಿದ್ದೀರಾ? ತಮಿಳುನಾಡು ಸರ್ಕಾರದ ಜೊತೆ ನಿಮ್ಮ ಒಪ್ಪಂದ ಇದೆ, ಆ ಸರ್ಕಾರದ ಜೊತೆ ಮಾತಾಡಿ ಈ ಕೂಡಲೇ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತನ್ನಿ ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದೀವಿ. ಅದರಲ್ಲೂ ಸಹ ಕೇಂದ್ರ ಸರ್ಕಾರನೂ ಸಹ ಕಣ್ಮುಚ್ಚಿ ಕುತ್ಕೋಬಾರ್ದು, ಸೊಬಗನ್ನ ಹೇಳ್ಬಾರ್ದು. ಈ ಕೂಡಲೇ ಮಾನ್ಯ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಅನೇಕ ಮಂತ್ರಿಗಳು ಈ ಯೋಜನೆಯನ್ನ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡಲಿಕ್ಕೆ 2 ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲಾ ಸಂಘಟನೆಗಳು ಸೇರಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾ ಇದೀವಿ. 7,000 ಸಂಖ್ಯೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಈ ರಾಜ್ಯದ ನೀರಾವರಿ ಯೋಜನೆಗಾಗಿ ಎಲ್ಲರೂ ಒಟ್ಟಿಗೆ ಪಾದಯಾತ್ರೆಯನ್ನ ಮಾಡ್ತೀವಿ. ಇಲ್ಲಿಂದ ಬೆಂಗಳೂರು ತನಕ, ವಿಧಾನಸೌಧ ತನಕ ಪಾದಯಾತ್ರೆಯನ್ನು ಮಾಡ್ತಾ ಇದೀವಿ. ಸರ್, 22ನೇ ತಾರೀಕು ವಿವಿಧ ವಿಚಾರಗಳನ್ನ ಇಟ್ಕೊಂಡು ಕರ್ನಾಟಕ ಬಂದು ಕರೆ ಕೊಟ್ಟಿದ್ದಾರೆ. ನೀವು ಅದಕ್ಕೆ ಮಾಡ್ತಾ ಇರೋದು ಅಥವಾ ಹೇಗೆ ಸರ್? ನೋಡಿ, ಎಲ್ಲಾ ಮಾಡ್ತಾ ಇರೋದು ಹೋರಾಟ. ನಮ್ಮ ಸಂಘಟನೆಯಿಂದ ಪಾದಯಾತ್ರೆಯನ್ನ 2 ದಿನ ಮಾಡ್ತಾ ಇದ್ದೀವಿ. ನೀರಾವರಿ ಯೋಜನೆಗಾಗಿ ಆಗ್ಲೇಬೇಕಾಗಿದೆ, ಅನೇಕ ಕೆಲಸಗಳಾಗಬೇಕಾಗಿದೆ. ಅದಕ್ಕಾಗಿ ಈ ನೆಲದ ಮಕ್ಕಳಿಗೆ ನೀರನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ನೀರಿನ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಾ. ಮೇಕೆದಾಟು ಯೋಜನೆಯನ್ನ ಕೋವಿಡ್ ಸಂದರ್ಭದಲ್ಲಿ ಭಾರಿ ಕಷ್ಟ ಬಿಟ್ಟು ಮಾಡಿದೀರಾ ನೀವು. ಅದಕ್ಕೆ ಪೂರಕವಾಗಿ ನಿಮಗೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ನೀರಾವರಿ ಯೋಜನೆಯನ್ನು ಜಾರಿಗೆ ತನ್ನಿ. ಮೇಕೆದಾಟು ಯೋಜನೆ ಆಗ್ಲೇಬೇಕಾಗಿದೆ. ಇದು ಇಡೀ ಕನ್ನಡಿಗರ ಒತ್ತಾಯ, ಬರೀ ಒಂದು ಪಕ್ಷದ ಒತ್ತಾಯ ಅಲ್ಲ. ಅದಕ್ಕಾಗಿ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತೇವೆ. ಬೆಂಬಲ ಇದೆಯಾ ಸರ್? ಬಂದು ಇನ್ನು ನಾವು ನಿರ್ಧಾರ ಮಾಡಿಲ್ಲ. ನಾವು ಪಾದಯಾತ್ರೆಯನ್ನ ಇಟ್ಕೊಂಡಿದೀವಿ. ನಾವು ಮತ್ತೆ ಅದು ಸಭೆ ನೋಡಿ ನಾವು ಚರ್ಚೆ ಮಾಡ್ತೀವಿ. ಇವಾಗ ನಮ್ಮ ಪಾದಯಾತ್ರೆಯನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಕುಮಾರಸ್ವಾಮಿ ಅವರನ್ನು ಮಾತಾಡ್ತಾರೆ. ಈಗ ತಮಿಳುನಾಡಿನಲ್ಲಿ ಫಸ್ಟ್ ರಾಜ್ಯ ಸರ್ಕಾರದವರು ಅನುಮತಿ ತಗೊಂಡ್ಬರ್ಲಿ, ನಾನು ಆಮೇಲೆ ಮೋದಿ ಕೈಲಿ ಪರ್ಮಿಷನ್ ಕೊಡ್ತೀನಿ. ನೋಡಿದೆ, ನಾನು ಇವತ್ತಿನ ಪತ್ರಿಕಾ ಹೇಳಿಕೆಯನ್ನ ನೋಡಿದ್ದೀನಿ. ಮಾನ್ಯ ದೇವೇಗೌಡರು ನೀರಾವರಿ ಯೋಜನೆಗಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಂತವ್ರು. ಕುಮಾರಸ್ವಾಮಿ ಅವರ ಬಗ್ಗೆನೂ ಗೌರವ ಇದೆ, ಸಿದ್ದರಾಮಯ್ಯನವರ ಬಗ್ಗೆನೂ ನಮ್ಗೆ ಗೌರವ ಇದೆ, DK ಶಿವಕುಮಾರ್ ಅವರ ಬಗ್ಗೆನೂ ಗೌರವ ಇದೆ. ನಾನು ಏನ್ ಹೇಳ್ತಾ ಇದ್ದೀನಿ, ಈ ರಾಜಕಾರಣಿಗಳು ಎಲ್ಲ ಒಟ್ಟಿಗೆ ಈ ಪ್ರಯತ್ನ ಯೋಜನೆಯನ್ನು ಜಾರಿಗೆ ತನ್ನಿ ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಹೌದು, ಸ್ಟಾಲಿನ್ ಅವರು ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರು ಒಟ್ಟಿಗೆ ಇರುವಂತದ್ದು. ಆದ್ರಿಂದ ಅವರು ಮಾತುಕತೆಯನ್ನು ಅವ್ರು ಮಾಡ್ಲಿ. ಕುಡಿಯೋ ನೀರಿನ ಯಾವ ದೊಡ್ಡ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಆದ್ರಿಂದ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು, ರಾಜ್ಯ ಸರ್ಕಾರ ಈ ಕೂಡಲೇ ಆ ಯೋಜನೆಯನ್ನ ತರಬೇಕನ್ನುವಂತ ಒತ್ತಾಯವನ್ನ ನಾವು ಮಾಡ್ತಾ ಇದೀವಿ. ಇವತ್ತು ರಾಜ್ಯ ಬಜೆಟ್ ಮಂಡನೆ ಆಗಿದೆ. ಒಂದಷ್ಟು ಸರ್ಕಾರಿ ಶಾಲೆಗಳನ್ನ ಪಬ್ಲಿಕ್ ಶಾಲೆಗಳಾಗಿ ಪರಿವರ್ತನೆ ಮಾಡಬೇಕು ಅನ್ನೋದಷ್ಟು ವಿಚಾರಗಳು ಬಿದ್ದಿದೆ. ಕನ್ನಡಕ್ಕೆ ಏನಾದರೂ ಆದ್ಯತೆ ನೀಡಿದರೆ ಅಂತ ಅನ್ಸುತ್ತಾ, ಹೇಗೆ? ಅಲ್ಲ, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕಾಗಿರೋದು ಸರ್ಕಾರದ ಕೆಲಸ. ಕನ್ನಡವನ್ನ ಉಳಿಸೋದ್ರ ಮುಖಾಂತರ ಕರ್ನಾಟಕವನ್ನ ಉಳಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಪಬ್ಲಿಕ್ ಶಾಲೆ ಮಾಡಿ ಇಂಗ್ಲಿಷ್ ಮಾಡ್ತೀನಿ ಅಥವಾ ಕನ್ನಡವನ್ನ ಬಿಡ್ತೀನಿ ಅಂದ್ರೆ ಯಾವ ಹೋರಾಟಗಾರರು, ಯಾವ ಕನ್ನಡಿಗನು ಸುಮ್ಮನೆ ಇರೋಕ್ಕಾಗಲ್ಲ. ನಮ್ಮ ಮಾತೃಭಾಷೆಯನ್ನ ಉಳಿಸೋದ್ರ ಮುಖಾಂತರ ನಮ್ಮ ರಾಜ್ಯವನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ.
ಕನ್ನಡದಲ್ಲಿ ಓದ್ದವರಿಗೆ ಸರಿಯಾಗಿ ಕೆಲಸ ಸಿಕ್ಕಿಲ್ಲ, ಅದ್ರಲ್ಲಿ ಏನಾದ್ರೂ ವಿಶೇಷವಾದಂತ ಅನುದಾನವನ್ನ ಕೊಟ್ಟಿಲ್ಲ ಅಂದ್ರೆ ಎಲ್ಲೂ ಸರ್ಕಾರಿ ಶಾಲೆಗಳು ಉಳಿಯಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ರೈತರ ಮಕ್ಕಳು, ದೀನದಲಿತರ ಮಕ್ಕಳು, ಹೋರಾಟಗಾರರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕಂತ ಏನಿಲ್ಲ. ಸರ್ಕಾರಿ ಶಾಲೆಯನ್ನ ಪಬ್ಲಿಕ್ ಶಾಲೆ ಮಾಡುವಂತದ್ದು ಒಳ್ಳೆ ಕೆಲಸನೇ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಇರಲ್ಲ, ಏನೋ ಒಂಥರ ಕೊಟ್ಟಿಗೆ ತರ ಇರುತ್ತೆ. ಅದರಿಂದ ಹೈಟೆಕ್ ಮಾಡೋದ್ರಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಅದರಲ್ಲಿ ಕನ್ನಡವನ್ನ ಎಲ್ಲಾ ಮಕ್ಕಳಿಗೂ ಕನ್ನಡವನ್ನ ಹೇಳ್ಕೊಡೋದ್ರ ಮುಖಾಂತರ ಆ ಸಬ್ಜೆಕ್ಟ್ ಅನ್ನು ಎಲ್ಲರಿಗೂ ಹೇಳ್ಕೊಡುವಂತದ್ದು, ಕಲಿಸುವಂತ ಕೆಲಸವನ್ನ ಮಾಡ್ಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಏನಾದ್ರು ನಿರೀಕ್ಷೆ ಇತ್ತ ಬಜೆಟ್ ಬಗ್ಗೆ? ಏನಾದ್ರು ಬಜೆಟ್ ಅಲ್ಲಿ ಇವತ್ತು ನೀರಾವರಿ ಯೋಜನೆಗೆ ನಾವು ಮೊದಲನೇದಾಗಿ ನೀರಾವರಿ ಯೋಜನೆಯನ್ನ ಕೇಳ್ತಾ ಇದೀವಿ. ಗಡಿ ಅಭಿವೃದ್ಧಿಯನ್ನ ಮಾಡಬೇಕು. ಅಭಿವೃದ್ಧಿ ಮಾಡ್ಲಿಕ್ಕೆ ITBTಗಳನ್ನ ಗಡಿಗಳಲ್ಲಿ ಹಾಕಿ ಕನ್ನಡವನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು. ಗಡಿ ಆಚೆ ಅನೇಕ ಜನ ಬೇರೆ ಬೇರೆ ನಮ್ಮ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸೇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಕರ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ಬೇಕು ಅನ್ನೋಂಥ ಕೆಲಸವನ್ನ ಒತ್ತಾಯವನ್ನ ಮಾಡ್ತಾ ಇದೀವಿ.